ಓ ನಿಖಿಲ್ ರವೀಂದ್ರ, ನೀವ್ ಹೇಳ್ರಿ ಏನೇನ್ ಮಾಡ್ತಾ ಇದ್ದೀರಾ? ನೋಡಿ ಬನ್ನಿ. ನಮಗೋಸ್ಕರ ಅಡಿಗೆ ಮಾಡಿದ್ರಿ ಇವತ್ತು. ಬಂದು ಬ್ಯಾಟಿಂಗ್ ಶುರು ಆಗಿದೆ. ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ನಾರ್ಮಲ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಒಂಥರ ಸ್ಪೆಷಲ್ ಕುಕಿಂಗ್ ವ್ಲಾಗ್ ಕೂಡ ಆಗಿರುತ್ತೆ. ಯಾಕೆ ಅಂತಂದರೆ ಇವತ್ತು ನಮ್ಮ ಹುಡುಗರಿಗೆಲ್ಲ ಕುಕಿಂಗ್ ಮಾಡ್ತಾ ಇದ್ದೀವಿ. ಹಾಗೆ ದೀಪ್ತಿನೂ ಮನೆ ಕರೆದಿದೆ ಬಾ ಊಟಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವಳು ಬರ್ತಾ ಇದ್ದಾಳೆ. ಎಲ್ರಿಗೂ ಇವತ್ತು ನಾನ್ ವೆಜ್ ಬಿರಿಯಾನಿ ಮತ್ತು ಚಾಪ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಆ್ಯಂಡ್ ಸ್ವೀಟ್ ಅದೆಲ್ಲ. ನಿಖಿಲ್ ಅವರು ಬಿರಿಯಾನಿ ವಹಿಸ್ಕೊಂಡಿದ್ದಾರೆ. ಬಿರಿಯಾನಿ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು. ನೀವೇ ಚೆನ್ನಾಗಿ ಮಾಡೋದಲ್ವಾ? ಅವರು ಡಯಟ್ ಫುಡ್ ತಿಂತಾ ಇದ್ದಾರೆ, ನಾನು ಹೆಲ್ದಿ ಫುಡ್ ತಿಂತಾ ಇದ್ದೀನಿ. ನಾನಿಲ್ಲಿ ಹಂಗೆ ನೋಡ್ಕೋತಾ ಇದ್ದೀನಿ ಹೆಂಗೆ ಮಾಡೋದು. ರೆಡ್ ಚಾಪ್ಸ್ ಯಾವತ್ತೂ ಮಾಡಿಲ್ಲ, ಅಂದರೆ ಬರುತ್ತೆ ಬಟ್ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ಕೊಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಆಮೇಲೆ ನಿಶಾ ಅವರೆಲ್ಲ ಸ್ವಲ್ಪ ಐಟಮ್ಸ್ ತರಕ್ಕೆ ಹೋಗಿದ್ದಾರೆ. ಬಂದಿದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಟೈಮು 11:15 ಆಗಿದೆ. ಎಸ್, ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಹ್ಯಾಕ್ಸ್. ಚಿನ್ನು ಬಂತು, ಚಿನ್ನು ಬಂತು. ಓ ನೀನೆ ಬಂದಿಲ್ಲ ಗಾಯಸ್, ಊರ್ ಬಸ್ವಿ. ರಚಿತ್ ಅವ್ರ ಮನೇಲಿ ಉಳ್ಕೊಂಡವಳೆ. ಎಲ್ಲ ತಂದ ನಾನು ಹೇಳಿದ್ದು, ಒಂದು ಮಿಸ್ ಆಗಿರ್ಬಾರ್ದು ಈಗ. ಅಂದ್ರೆ ಮನೆ ಮುಂದೆ ಸ್ವಾತಿಯವ್ರ ಮನೆ ಮುಂದೆ ಹಾಕಿದ್ರಲ್ಲ ಅದಕ್ಕೆ. ಕರೆಕ್ಟ್, ಅದೇ ಇರ್ಲಿ ಬಿಡಿ ಮನೇಲಿ. ಮೆಂತ್ಯ ಅಂದ್ರೆ ಗೊತ್ತಿಲ್ಲ ಅಷ್ಟೇ. ಏನ್ರಿ ಮೀಡಿಯಾ ಏನೇ ಇದೇನೋ ಇದು ಮಾಡಿ ಬೇಗ ಪಟ ಪಟ ಬಾ ಬಾ, ಇಲ್ಲಿ ಕಟ್ ಮಾಡ್ ಬಾ ಎಲ್ಲಾನು. ಇದೇನಿದು ಬಟ್ಟೆ ನೋಡಿ ಗೈಸ್, ಶಾಪಿಂಗ್ ಇವಳ್ದು ಮನೆಯಲ್ಲಿ ಬಟ್ಟೆ ಇಟ್ಟಿದ್ದು. ಡೌರಾಣಿ ನೆನೆ 10,000 ರೂಪಾಯಿ ಶಾಪಿಂಗ್ ಮಾಡವಳೆ. ಈಗ ನಾನು ಚಿಕನ್ ರೆಡ್ ಚಾಪ್ಸ್ ಮಾಡ್ತಾ ಇದ್ದೀನಿ ಗೈಸ್. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂದು ಏನಿಲ್ಲ, ಬೇಗ ಆಗ್ಬಿಡುತ್ತೆ. ಸಾಹೇಬ್ರೆ, ನಿಮ್ದು ಎಷ್ಟೊತ್ತು ಬಿರಿಯಾನಿ ಇದು ಮಾಡ್ಬೇಕು, ಮ್ಯಾರಿನೇಟಾ? 1:30 ಅಷ್ಟರಲ್ಲಿ ಅಡುಗೆ ರೆಡಿ ಇರಬೇಕು. ಎಸ್, ನಾವು ಜಾಸ್ತಿ ಹೈದ್ರಾಬಾದಿ ಎಲ್ಲ ಮಾಡಲ್ಲ ನಮ್ಮ ಮನೇಲಿ. ಇವತ್ತೇ ಫಾರ್ ದ ಫಸ್ಟ್ ಟೈಮ್. ಇರ್ಲಿ ಬಿಡಿ, ಏನಿಲ್ಲ. ಯಾಕೆ ಮೂಗಲ್ ಗೊಣ್ಣೆ ಸುರಿಸ್ತಿದ್ಯಾ? ಅಯ್ಯಪ್ಪ, ಮೇಲೆ ಸುರಿಸ್ತಾವಳೆ ಅಷ್ಟೇ. ಬೆವ್ರು ಬರೋದು ನಮ್ಮ ಫ್ಯಾಮಿಲಿಯಲ್ಲಿ. ನೀವೆಲ್ಲ ಪಾಪ ಬೇವ್ರದೇ ಇಲ್ಲ ಬಿಡಿ. ಮೂಗಲೆಲ್ಲ ಬರಲ್ಲ. ಚಳಿ ಚಳಿ ಅನ್ಕೊಂಡ್ ಕೂತಿರ್ತೀವಿ. ಅಕ್ಕ ಈ ಟೈಮಲ್ಲಿ ತೆಗೀರಿ, ಕಿಟಕಿ ತೆಗೀರಿ. ಈ ಟೈಮಲ್ಲಿ ಶೆಕೆ ಆಗುತ್ತೆ. ಅಷ್ಟ್ ಸಣ್ಣಗ್ ಬೇಡ. ಮೂಗಿನ ಮೇಲೆ ಧನ್ಯವಾದಗಳು, ತುಂಬ ಹೃದಯ ಧನ್ಯವಾದಗಳು, ಥ್ಯಾಂಕ್ ಯು. ಅಷ್ಟೇ. ಈಗ ಸ್ವಾತಿ ಅವರು ಕೀರ್ಗೆ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೊತಾ ಇದಾರೆ. ಈಗ ನಿಖಿಲ್ ಅವರು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊತಾ ಇದಾರೆ. ನಾನು ಹಾಲು ಕುಡಿತಾ ಇದ್ದೀನಿ. ನಮ್ಮ ಅತ್ತೆಯವರು ರೆಡಿಯಾಗಿ ಇವತ್ತು ಶುಕ್ರವಾರ ಅಂತ ಅಂದ್ಬಿಟ್ಟು ಬೆಟ್ಟಕ್ಕೆ ಹೋಗ್ತಾ ಇದಾರೆ. ಇವತ್ತೇ ಬರ್ತೀರಾ? ರಶ್ ಎಲ್ಲ ಅದು ಹೆಂಗೋಯ್ತಿರೋ. ಹೌದಾ? ಅಲ್ಲಿ ತುಪ್ಪ ಕಾದೋಗ್ತಾ ಇದೆ ಬಬ್ಲಿ ಸ್ವತಿ. ನೀವು ಅದನ್ನ ಸ್ವಲ್ಪ ಹಾಕ್ಬಿಡು. ಎಲ್ಲ ಇದೀವಲ್ಲ, ಬಿಸಿ ಒಂದ್ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಸೀಸ್ಬಿಟ್ಟಿಯಾ? ನಿಖಿಲ್ ರವೀಂದ್ರ, ನೀವ್ ಹೇಳ್ರಿ ಏನೇನ್ ಮಾಡ್ತಾ ಇದ್ದೀರಾ? ನೋಡಿ ಬನ್ನಿ. ಓಕೆ, ನನ್ಗೂ ಬೇಕಿತ್ತು. ಫ್ರೈಡ್ ಆನಿಯನ್ ಇದೆಯಾ? ಅಲ್ಲಿ ಹಾಕು, 5 ನಿಮಿಷ ಆಗುತ್ತೆ. ಹೌದಾ? ಓಕೆ, ಫ್ರೈಡ್ ಆನಿಯನ್ ಹಾಕಿದ್ದಾರೆ. ಇದು ಪಲಾವ್ ಎಲೆ ಹಾಕಿದ್ದಾರೆ. ಪಲಾವ್ ಐಟಮ್ಸ್ ಎಲ್ಲ ಹಾಕೋತಾ ಇದಾರೆ. ಚಿಕನ್ ಹಾಕಿದ್ದಾರೆ. ಇದಕ್ಕೆ ಇನ್ನೇನ್ ಹಾಕೋತೀರಾ? 4 ಏಲಕ್ಕಿ. ಓಕೆ, ಆಮೇಲೆ ಇದೇನೋ ಇದು ಏಲಕ್ಕಿ, ಚಕ್ಕೆ, ಲವಂಗ, 4 ಮೆಣಸು, ಜೀರಿಗೆ, ಮೆಣಸು ಎಲ್ಲ ಏನೇನ್ ಸಿಗುತ್ತೆ ನಿಮ್ ಕೈಗೆ ಸ್ಪೈಸಸ್ ಅಂತ ಅದೆಲ್ಲ ಹಾಕೊಳ್ಳಿ. ತುಪ್ಪ
ಇದನ್ನ ನೆನ್ನೆ ತರ್ಸಿರೋದು ನಮ್ಮ ಮನೇಲಿ ನೋಡ್ಕೊಳ್ಳಿ. ತುಪ್ಪ ಈ ಬಾಕ್ಸ್ 1 ವಾರ ಖಾಲಿ ಆಗುತ್ತೆ. ಆದ್ರೆ ಯಾರು ಊಟಕ್ಕೆ ಹಾಕೋ ತಿನ್ನಲ್ಲ ಇಲ್ಲಿ, ಅಡ್ಗೆಗೆ ಹಾಕ್ಬಿಟ್ಟಿವಲ್ಲ. ಖಾಲಿ ಮಾಡ್ಬಿಟ್ಟಿರ್ತಾರೆ. ಎಣ್ಣೆ ಮತ್ತೆ ತುಪ್ಪ ಹಾಕ್ಬಿಟ್ಟು ಮಸಾಲೆ ಪೌಡರ್ ಖಾರದ ಪುಡಿ ಧನಿಯಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಹಾಕ್ಬಿಟ್ಟು ಇದು ಮಾಡೋದು 2 hours 3 hours. ಚಿಕನ್ ನ ಬೇಯಿಸಲ್ಲ, ಅಕ್ಕಿನ ಬೇಯಿಸಿ ಇದ್ರೊಳಗಡೆ ಹಾಕೋದಷ್ಟೇ. ಆಮೇಲೆ ಗ್ಯಾಸ್ ಮಾಡೋದು, ಬೇಂದ್ ಹೋಗ್ಬಿಡುತ್ತೆ. ಅನ್ನ 50% ಬೇಕು. ಹೈದರಾಬಾದ್ ಇದಕ್ಕೆ ನಂಗೆ ಮಾಡೋದು ಲೆಮನ್ ಅಂತ ಹಾಕ್ಬೇಕು. ಚಿಕನ್ ಬೇಯಿಸಲ್ವಾ? ಅಂದ್ರೆ ಅನ್ನ ದಮ್ ಕಟ್ತೀವಲ್ಲ ಅದ್ರಲ್ಲೇ ಬೆಂದ್ ಬಿಡುತ್ತೆ ಚಿಕನ್. ಹೊಸ್ದಾಗೈತಲ್ವಾ? ಅಲ್ಲ, ಚಿಕನ್ ಬೇಯಿಸ್ಬಿಟ್ಟು ಅನ್ನ ಹಾಕಿದ್ರೆ ಬೇಕಾದ್ರೆ ಅನ್ನ ಅದ್ರಲ್ಲಿ ಬೇಯುತ್ತೆ ಅಂದ್ರೆ ಓಕೆ. ಮ್ಯಾರಿನೇಟ್ ಮಾಡಿರ್ತೀವಲ್ವಾ, ಒಂದು ಹಾಫ್ ಕುಕ್ ಏನು ಆಗಲ್ಲ, ಫುಲ್ ಬೆಂದಿರುತ್ತಾ? ಹಾಫ್ ಕುಕ್ ರೈಸ್ ಹಾಕ್ಬೇಕಷ್ಟೇ, ಬಾಸ್ಮತಿ ರೈಸ್. ಎಲ್ಲ KFC ವಿಡಿಯೋದಲ್ಲಿ ಏನ್ ನಿಮ್ ಹಸ್ಬೆಂಡ್ ಇಷ್ಟು ಶೆಫ್ ಸಕ್ಕದಾಗ ಮಾಡಿದ್ದಾರೆ ಅಂತೆಲ್ಲ ಹೊಗಳುತ್ತಾ ಇದ್ರು. ಚಿನು ಹೇಳು ಏನ್ ಹೇಳ್ತೀರ ಚಿನು ಇದಕ್ಕೆ? ಊಟನೇ ಮಾಡಲ್ಲ. ಇಲ್ಲ, ನಾನ್ ವೆಜ್ ಅಂತೂ ಸಕ್ಕದಾಗಿ ಮಾಡ್ತಾರೆ. ಕಿಚನ್ ನೋಡಿದ್ರೆ ಊಟ ಮಾಡಲ್ಲ. ಅದ್ರದ್ದು ಇದು ಸೀಡ್ಸ್ ಎಲ್ಲ ಹಾಕ್ತಿದ್ದೀರಾ, ಲೆಮನ್ ಸೀಡ್. ಅಯ್ಯೋ ಪರವಾಗಿಲ್ಲ, ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ. ಓಕೆ, ಇದೆಲ್ಲ ಹಾಕಿದ್ಮೇಲೆ ಎಷ್ಟು ನಿಮಿಷ ಬಿಡ್ಬೇಕು? ಇನ್ನೊಂದ್ ಸ್ವಲ್ಪ ಉರಿ. ಗಮ್ ಅನ್ಬೇಕದು ಫ್ಲೇವರು, ಹಂಗುರಿಬೇಕು. ಚೂರ್ ಅಂತ ಐತ್ ನೋಡ್ದಾ ಮೊಸರು, ಒಂದ್ ಅರ್ಧ 1/4 ಲೀಟರ್. ಇದ್ ನಮ್ಮ ಮನೇಲಿ ಜಾಸ್ತಿ ಮಾಡಲ್ಲ. ಇದು ಒಂದ್ 2ನೇ ಸಲ ಏನೋ ಅಷ್ಟೇ ಮಾಡ್ತಾ ಇರೋದು. ಮೊದಲನೇ ಸಲ ಒಂದ್ಸಲ ಮಾಡಿದ್ರು ತುಂಬಾ ದಿನದಿಂದ. ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್. ಮನೆದಲ್ಲ, ರೆಡ್ ಚಿಲ್ಲಿ ಪೌಡರ್. ಬರ್ಲಿ 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 ಬರ್ಲಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದ್ 6 ಮೆಣಸಿನಕಾಯಿ ಆಡಿಸ್ಬಿಟ್ಟು ಕೊಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಮಾಡಿಟ್ಟಿದ್ದೀನಿ ಆಲ್ರೆಡಿ. ನನ್ಗೂ ಬೇಕು ಗ್ರೇವಿಗೆ. ಅಲ್ಲ, ನೀವ್ ಹಾಕೊಳ್ಳಿ, ಎಷ್ಟ್ ಬೇಕು ಅಷ್ಟ್ ಹಾಕೊಳ್ಳಿ, ಸಾಕಾ? ಅಷ್ಟೇ ಗೈಸ್, ಇನ್ನೇನಾರು ಇದ್ಯಾ? ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು. ಅದಾದ್ಮೇಲೆ ಆಮೇಲೆ ಪ್ರಾಸೆಸ್ ಅಂತ ಇದೆ. ನಿಮ್ಗೂ ಅಂತ ಇದೆಯಾ? ಗಮ್ ಅಂತ ಇದೆಯಾ? ನಾನ್ ಮಾಡಿರೋದಲ್ವಾ. ಓ ಮೈ ಟುರುಲಾವ್. ಅಷ್ಟೇ ಗೈಸ್, ಬೈ. ಈಗ 60% ಬಂದಿರೋದು ಇದು. ಚಿಕನ್ ಹಾಕೋದು. ಇದ್ರ ನೀರು ಪೇಸ್ಟ್ ಕುಡಿದ್ಯಾ? ನೀವೇ ಕುಡೀರಿ. ಓಹೋ, ಶೆಫ್ ಫೀಲ್. ನಾನು ಖೀರ್ ಮಾಡಿದೀನಿ ಗಾಯ್ಸ್. ಖೀರ್ ಹೆಂಗೆ ಆಗಿದೆ ನೋಡೋಣ ಇರಿ. ಸ್ಯಾಫ್ರನ್ ತಂದಿದ್ದೀನಿ, ಅದಕ್ಕೆ ಹಾಕಕ್ಕೆ ಸ್ವಲ್ಪ. ನಾನು ಪ್ರೆಗ್ನೆನ್ಸಿ ಇದ್ರಲ್ಲಿ ನಾನು ಸ್ಯಾಫ್ರನೇ ಕುಡಿಲಿಲ್ಲ. ನಂಗೆ ಅದೇನೋ ಕುಡಿಬೇಕು ಅನ್ಸ್ಲೇ ಇಲ್ಲ ಹಾಲ್ಗೆ ಹಾಕೊಂಡು. ಸೊ ಹಂಗಾಗಿ ನಾನು ಕುಡ್ದಿಲ್ಲ. ಇದಕ್ಕೆ ಇನ್ನೊಂಚೂರು ಏಲಕ್ಕಿ ಪುಡಿ ಹಾಕಿದ್ರೆ ತಿನ್ನಲು ಸಿದ್ಧ. ಏನಂತೀಯ ಬೂಸಿ? ಈಗ ಬಿರಿಯಾನಿ ಓಪನ್ ಮಾಡ್ತಾ ಇದೀವಿ. ಬಿಸಿ ಸ್ಮೆಲ್ ಗಮ್ಮಂತೈತಲ್ವಾ? ನಿಖಿಲ್ ಅವ್ರು ಇಲ್ಲ, ಮೇಲ್ ಹೋಗಿದ್ದಾರೆ. ಹಿಂಗೆ ತಾನೇ ತಿರ್ಗಿಸ್ಬೇಕಾಗಿರೋದು, ನಂಗೆ ಗೊತ್ತಿಲ್ಲ. ಇದು ಫಸ್ಟ್ ಗೊತ್ತಿಲ್ಲ ನಂಗೂ. ಅದೇ ಮಾಡ್ತಾ ಇದ್ದೀನಿ ನಾನು. ವಿಳ್ಯದೆಲ್ಲ ಕೆಳಗಡೆನೆ ಕಟ್ ಮಾಡ್ಕೊಳ್ಳೋ ಆಯ್ತಲ್ಲ ಪಾಟಲ್ಲಿ. ಗಮ್ಮಂತ ಇದೆ ಹೈದ್ರಾಬಾದಿ ಬಿರಿಯಾನಿ. ತಿರ್ಗಿಸ್ ಬನೇಶ್, ತಿರ್ಗಿಸು ವಿನೋದ. ಇದು ಯಾವ ಬಿರಿಯಾನಿ? ಹೈದ್ರಾಬಾದಿ. ನಿನಗೆ ಒಂದು ಹಾಲು ಕಾಯ್ಸಕ್ ಬರಲ್ಲ, ಒಂದು ಹಾಲು. ಮೊಸರು ಬಜ್ಜಿ ಡನ್. ಸಖತ್ತಾಗಿದೆ. ಕರಿ ದೀಪ್ತಿ ಅವ್ರು ಬಂದಿದ್ದಾರೆ, ಊಟಕ್ಕೆ ಹಾಕೊಟ್ಬಿಡೋಣ.
ನಾವೀಗ ಭೋಜನ ಮಾಡ್ತಾ ಇದ್ದೇವೆ. ಏನ್ರಿ ವಿನೋದ್, ಹೇಗಿದೆ? ಸೂಪರ್ ಸೂಪರಾ? ಜೋರಾಗಿ ಮಾತಾಡಿ. ಸೂಪರ್ ಭೂಸಮ್ಮ, ಚೆನ್ನಾಗದೆ. ವರುಣ್, ಸಕ್ಕದಾಗೈತೆ. ಸಕ್ಕದಾಗೈತಾ? ನಿಮ್ದು ಮೊಟ್ಟೆ ಬಾಕಿ ಇದೆ, ಬರ್ತಾ ಇದೆ ಇರಿ. ಅಜ್ಜಿ ಹೇಳ್ತಾರೆ ಬಿರಿಯಾನಿ ಚೆನ್ನಾಗೈತೆ. ಏನ್ ಚೆನ್ನಾಗೈತೆ? ಎರಡು ಚೆನ್ನಾಗಿದೆ. ನೀನ್ ಹೇಳು, ನೀನ್ ಹೇಳು ಯಾವ್ದು ಚೆನ್ನಾಗೈತೆ? ಎರಡು ಚೆನ್ನಾಗಿದೆ. ಬಬ್ಲಿ ಸ್ವತಿ, ಎರಡು ಚೆನ್ನಾಗೈತೆ. ನೀವು ಡೌರಾಜದಿರು ಇಬ್ರು ಎಲ್ರುವೆ. ಅಭಿ ಯಾವ್ದು ಚೆನ್ನಾಗೈತೆ? ನೋಡ್ದಾ ಆಗ್ರೆ ನಾನು ಅಭಿ ಒಬ್ನೇ ಹೇಳಿದ್ದು. ಮಾಡಿರೋದು ಅಂತ ಅದಕ್ಕೆ. ಚೆನ್ನಾಗಿದೆ, ಎಲ್ಲ ಊಟ ಆಯ್ತು. ನಿಶಾ ಅವರು ದೀಪ್ತಿ ಅವ್ರ ಜೊತೆ ಅಲ್ಲಿ ಹಾಲಲ್ಲಿ ಇದ್ದಾರೆ, ಬರ್ತಾರೆ ಊಟಕ್ಕೆ. ಅವರಿಬ್ರು ತಿಂತಾರಂತೆ. ಸೊ ಇಲ್ಲಿ ನಾವು ತಿನ್ಕೋತಾ ಇದೀವಿ. ಎಲ್ಲ ಚೆನ್ನಾಗಿದ್ಯಾ? ಹಾ, ಊಟ ಮಾಡಿ ಆರಾಮಾಗಿ. ಮೊಟ್ಟೆ ಎತ್ಕೊಳ್ಳಿ, ಮೊಟ್ಟೆ ತಿಂತೀನಿ, ಎತ್ಕೊತೀನಿ. ನಾವ್ ಇವಾಗ ಎಲ್ಲಿದೀವಿ ಗೊತ್ತಾ? ತೋರ್ಸಿ ನಮ್ಮ ಮಂಜೇಶಣ್ಣ. ಕಾಯ್ ಮಂಜೇಶಣ್ಣ, ಎಷ್ಟ್ ದಿನ ಆಯ್ತು ನೋಡಿ ವ್ಲಾಗ್ ಬಂದು. ಆಯ್ತು, ತುಂಬಾ ವರ್ಷನೇ ಆಯ್ತು ಅನ್ಸುತ್ತೆ ಅಲ್ವಾ? ನಿಮ್ ಮದ್ವೆಲ್ ವ್ಲಾಗ್ ಮಾಡಿದ್ ನಾನು, ಅದೆಲ್ಲ ಅಷ್ಟೇ. ಹೌದಾ? ನೋಡಿಲ್ಲ ನಾನು. ನಿಶಾ ಅನ್ಸುತ್ತೆ, ನಿಶಾ ಅನ್ನೋದು ಗೊತ್ತಿಲ್ಲ. ಮಾಡಿದ್ವಿ ವ್ಲಾಗ್. ನೋಡಿಲ್ಲ ನಾನು. ಬನ್ನಿ ಸ್ಫೂರ್ತಿ ಅವರೇ, ಅವ್ರ ವೈಫ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆಮೇಲೆ ಎಲ್ಲ ಕಮೆಂಟ್ ಆಗ್ತಾರೆ, ಎಷ್ಟು ಕ್ಯೂಟ್ ಆಗಿದ್ದಾರೆ ಸ್ಫೂರ್ತಿ, ಎಷ್ಟು ಬೇನ್ ಆಗಿದ್ದಾರೆ, ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ. ಇವತ್ತು ಊಟಕ್ಕೆ ಇಟ್ಕೊಂಡಿದ್ದಾರೆ ಮಟನ್, ಚಿಕನ್, ಏನೇನೋ ಮಾಡೋದು ಒಬ್ರೆ. ಥ್ಯಾಂಕ್ ಯು. ಅದಕ್ಕೆ ಏನಂತೆ, ಥ್ಯಾಂಕ್ ಯು ಸೊ ಮಚ್. ಇವ್ರ ಫ್ರೆಂಡ್ಸ್ ಬರ್ತಾನೆ ಇರ್ತಾರ, ಅವ್ರಿಗಿಷ್ಟ. ಅವ್ರು ಕೇಳ್ಬಿಟ್ಟು ಮಾಡಿಸ್ಕೊತಾರೆ. ನಮಗೋಸ್ಕರ ಅಡ್ಗೆ ಮಾಡಿದ್ರಿ ಇವತ್ತು. ಬಂದು ಬ್ಯಾಟಿಂಗ್ ಶುರು ಆಗಿದೆ. ನಿಧಾನಕ್ಕಾಗಿ ಆರಾಮಾಗಿ. ಆರಾಮಾಗಿ